ಹಾಯ್ ಫ್ರೆಂಡ್ಸ್, guys, welcome back to my YouTube channel. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಲೀಲಾವತಿ ಅಮ್ಮನವರ ದೇಗುಲ ಉದ್ಘಾಟನಾ ಸಮಾರಂಭಕ್ಕೆ ಹೋಗಿದ್ದೆ. ಉದ್ಘಾಟನಾ ಸಮಾರಂಭ ಇತ್ತು. ಸೊ ನಾವು ಬೆಳಿಗ್ಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಸಂಜೆ ಹೋಗಿದ್ವಿ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಅವ್ರ ಜೀವನದ ಒಂದಷ್ಟು ಫೋಟೋಸ್ನ ಹಾಕಿದ್ದಾರೆ. ನನ್ನ ಜೊತೆಗೆ ನೀವು ನೋಡಿ. ಹೋಮ ಕೂಡ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ದೇವಸ್ಥಾನನೇ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಇದೇ ಅಮ್ಮನವರ ಸಮಾಧಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಬಂದು ಒಂದ್ಸಲಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ, ಖುಷಿನೂ ಆಗುತ್ತೆ. ಯಾವ ಮಗ ಫ್ರೆಂಡ್ಸ್ ಈ ಥರ ಮಾಡೋಕ್ಕೆ ಸಾಧ್ಯ ಅಮ್ಮಂಗೋಸ್ಕರ? ತುಂಬ ಚೆನ್ನಾಗಿದೆ. ಅಮ್ಮನವ್ರ ಸಮಾಧಿ ಸುತ್ತಲೂ ಗಿಡಗಳನ್ನ ಹಾಕಿದ್ದಾರೆ. ಯಾಕಂದರೆ ಅವರು ಅಷ್ಟು ಇಷ್ಟಪಡ್ತಿದ್ರಂತೆ ಗಿಡಗಳನ್ನು. ವಿನೋದ್ ರಾಜ್ ಸರ್ ಹೇಳ್ತಾಯಿದ್ರು ಈ ಥರ.
ನಾವು ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಸಂಜೆ ಹೋಗಿದ್ವಿ. ಇವರೆಲ್ಲ ನಮ್ಮ ಫ್ಯಾಮಿಲಿಯವರೇ. ಸಂಜೆ ಫ್ರೀಯಾಗಿತ್ತು, ಎಲ್ಲರೂ ಬಂದು ಹೋಗಿಬಿಟ್ಟಿದ್ರು ಅಷ್ಟರಲ್ಲಿ, ಸಂಜೆ ಅಷ್ಟರಲ್ಲಿ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಹಂಗೆ ನಮ್ಮ ಫ್ಯಾಮಿಲಿ ಎಲ್ಲ ಹಂಗೆ ಅಮ್ಮನವ್ರ ಹತ್ರ ಹೋಗಿ ಫೋಟೋ ಇಡ್ಸ್ಕೊತಾಯಿದ್ರು. ಹಾಗೆ ಇನ್ನು ಇಬ್ಬರು ಬಂದರು. ಅವರು ಬೆಳಗ್ಗೆ ಎಲ್ಲ ಬರೋಕ್ಕಾಗಿರಲಿಲ್ಲ ಅಂತ ಅವರು ಸಂಜೆ ಬಂದರು. ಇವರು ನಮ್ಮ ಅಜ್ಜಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಬನ್ನಿ ನೋಡಿ, ನಿಮಗೂ ಖುಷಿ ಆಗುತ್ತೆ. ಹಂಗೆ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲ ಹಂಗೆ ಈಚೆ ನಿಂತಿದ್ದಾರೆ. ಬೆಳಗ್ಗೆ ಎಲ್ಲ ಬರಬೇಕಾಯಿತು ಫ್ರೆಂಡ್ಸ್, ಚೆನ್ನಾಗಿತ್ತು. ಎಲ್ಲ ಫಿಲಮ್ ಇಂಡಸ್ಟ್ರಿಯವರೆಲ್ಲ ಬಂದಿದ್ರಂತೆ. ಇದು ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ವಿನೋದ್ ರಾಜ್ ಸರ್ ಅವ್ರ ಮನೇಲಿದ್ದಾರೆ. ನಾವು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ತೋಟನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಫುಲ್ಲು ಗ್ರೀನ್ ಗ್ರೀನ್ ಗ್ರೀನ್. ಡೇ ಟೈಮಲ್ಲಿ ಹೋದಾಗ ಒಂದ್ಸಲಿ ವ್ಲಾಗ್ ಮಾಡ್ತೀನಿ ಬಿಡಿ ಫ್ರೆಂಡ್ಸ್. ಇದು ವಿನೋದ್ ರಾಜ್ ಸರ್ ಅವರ ಕಾರ್. ಅವ್ರಿಗೆ ನಾಯಿ ಅಂದರೆ ತುಂಬ ಇಷ್ಟ ಅಂತ ಎಷ್ಟು ನಾಯಿ ಸಾಕಿದ್ದಾರೆ ಅಂದರೆ ಅಪ್ಪ. ಅವ್ರ ಮನೆಯೂ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಇವಾಗ ಅವ್ರ ಮನೆ ಒಳಗೆ ಹೋಗ್ತಾ ಇದ್ದೀವಿ. ಇದೆ ಫ್ರೆಂಡ್ಸ್ ಅವ್ರ ಮನೆ. ನಾನೊಂದು 4-5 ಟೈಮ್ಸ್ ಹೋಗಿದ್ದೀನಿ. ಚೆನ್ನಾಗಿದೆ ಮನೆ. ಇದು ಅವ್ರ ಮನೆಯ ಕಿಚನ್. ಆ ಆಂಟಿ ವಿನೋದ್ ರಾಜ್ ಸರ್ ಅವ್ರ ಹೆಂಡ್ತಿ ಅವರೆಲ್ಲರೂ ಚೆನ್ನಾಗಿ ಮಾತಾಡಿಸ್ತಿದ್ರು. ಇವರು ಎಲ್ಲರೂ ಹೋಗ್ತವ್ರೆ ಆ ಆಂಟಿನ ಮಾತಾಡ್ಸ್ಕೊಬರೋಕ್ಕೆ. ಇವರು ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಅನಿಸುತ್ತೆ. ಅವ್ರ ಮನೇಲಿ ಫುಲ್ಲು ಫೋಟೋಸ್ ಹಾಕಿರೋದೆ ಫ್ರೆಂಡ್ಸ್. ಅವಾಗಿಂದು ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸು ತುಂಬ ಚೆನ್ನಾಗಿದ್ದು ಅವೆಲ್ಲ ನೋಡೋಕ್ಕೆ. ನೋಡಿ, ಇದು ಅವ್ರ ಅಮ್ಮ ಮಗ. ಅವ್ರ ದೇವ್ರ ಮನೆಯಲ್ಲೂ ಸಹ ಅವ್ರ ಅಮ್ಮನ ಫೋಟೋ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಂಗೆ ವಿನೋದ್ ರಾಜ್ ಸರ್ ಅವರು ಏನೋ ಬ್ಯುಸಿ ಇದ್ರು ಅಂತ ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ ಬಿಟ್ಟು ಕರೆದ್ರು, ಹೋದ್ವಿ ಫ್ರೆಂಡ್ಸ್. ಅಷ್ಟರಲ್ಲಿ ಇವರು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಎಲ್ರಿಗೂ. ಹಂಗೆ ತೆಗೆದುಬಿಡು. ಶಾರ್ಟ್ ಸೈಡ್ ಲಾಂಗ್ ಸೈಡ್ ಯಾಕಮ್ಮ ಲಾಂಗ್ ಸೈಡ್ ಚೆನ್ನಾಗಿದೆ.
ಹಾಲು ಮೊಸರು ಕೊಟ್ಟಿರಪ್ಪ ಪುಣ್ಯಾತ್ಮ. ಇರ್ಲಿ ಕಳ್ಸಿದೆ. ಭಾಳ ಕಷ್ಟ ಕಣೆ ಸಮಾರಂಭ ಮಾಡಿ ಮುಗಿಸೋದು. ಹೌದು. ವಾ. ಸಣ್ಣ ಪುಟ್ಟ ಮನೇಲಿ ಕಾರ್ಯ ಮಾಡಿದಾಗೆ ಫುಲ್ ರಿಸ್ಕ್ ಆಗುತ್ತೆ. ಭವಿಷ್ಯದಲ್ಲಿ ಎಲ್ಲರೂ ಸೇರಿ ಮಾಡಿದ್ರೆ ಏನಾದ್ರು ಚೆನ್ನಾಗಿ ಒಬ್ಬರೇ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮುಯ್ಯಾಳ ಥರ ಆಗಬೇಕು ಜೀವನ. ಇಲ್ಲ ಹಳ್ಳಿ ಬದುಕು ಒಳ್ಳೆ ಉತ್ತಮವಾದ ಬದುಕು. ಸುಮಾರು ಹೇಳಿದಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಈಗ ಅರ್ಥ ಆಗ್ತಾ ಇದೆ ಜೀವನ. ಆ ಕಡೆ ಯಾಕೋ ಮುಂದಿನ ವಾರದಲ್ಲಿ ಮದುವೆ ಮಾಡಿ. ಮೊದಲ ನಮ್ಮ ಫ್ಯಾಮಿಲಿ. ನಿಂತ್ಕೊಳಕ್ಕಾಗ್ತಾ ಇಲ್ಲ. ಹೌದು. ಅಲ್ಲ ಡೌನ್ ಅಲ್ವಮ್ಮ ಇರೋದು? ಮೊನ್ನೆ ನನಗೆ ಇಟ್ಬಿಡ್ತಪ್ಪ. ಏನು ಒಂದು 15 ಶರ್ಟೊಳಗೆ ತಿರ್ಕೊಂಡ್ಬಿಡ್ತು. ಓಡ್ ಬಂದೆ ನಾನು ನೋಡ್ಕೊಳಕ್ಕೆ ಹುಡುಗರು ಬಿಟ್ಟವ್ರೆ. ಅವ್ರಿಗೆ ಸರಿಯಾಗಿ ಇಟ್ಬಿಟ್ಟಿದೆ. 2 ಅವ್ರು ಓಡು. ನಾನು ಬಂದಿದ್ದೀನಿ ಅಲ್ಲಿಂದ ಅಂದ್ರೆ ಎಲ್ಲ ನುಗ್ಕೊಂಡ್ಬಿಟ್ಟವೆ. ಬಂದಿದ್ದೇನೆ ಏನು ಬಂದಿದ್ದೆ, ಶರ್ಟ್ ಬಿಸಾಕಿದ್ದೇನೆ, ಎಲ್ಲ ಕಿತ್ ಹಾಕಿದ್ದೇನೆ. 2 ಮಾತ್ರ 1300 mg ನುಗ್ಗಿದ್ದೀನಿ. ಮುಳ್ಳುಗಳೆಲ್ಲ ಬಿಡಿಸ್ಕೊಟ್ಟೆ. ಮುಳ್ಳು ಬಿಡಿಸ್ಕೊಂಡ್ರೆ ಹೋಗ್ಬಿಡವೆ ನಾನು. ಹೌದು. ಏನಾದ್ರೂ ಕೂಡ ಅವನಿಗೆ ಕಮಿಷನ್ ಮಾಡ್ತಿದ್ದಾರೆ. ಲೆಕ್ಕಂದ್ರೆ ಪರವಾಗಿಲ್ಲ ಬರ್ತೀನಿ. ಆಗ್ಲಿ ಆಗ್ಲಿ. ಅಲ್ಲಿ ಡೌನ್ ನಮ್ಮ ಪ್ರಾಣಿಗಳ ಹಾಸ್ಪಿಟ್ಲಿಗೆ ಡೌನ್. ಹೌದು ಡೌನ್. ಹೊಲದ ಮೇಲೆ ಅಲ್ಲಿ ಹೋಗ್ಕೊಂಡು ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ. ಎಂಥವ್ರಿಗೂ ದುಃಖ ಅನ್ನೋದು ಬಂದ್ಬಿಡ್ತೈತೆ. ಬರ್ತೈತಮ್ಮ. ಇವಾಗ ನಮ್ಮಮ್ಮ ಇಲ್ಲ, ಅಮ್ಮ ಇಲ್ವಲ್ಲ, ಅದಕ್ಕೆ ಅಮ್ಮ ಇದ್ದಿದ್ರೆ ನಮ್ಮ ಜಾಸ್ತಿ ಮೈನಲ್ಲಿ ಒಟ್ಟಿಗೆಲ್ಲ ಹೋಗಿ ಸರಿದು. ಇವ್ರ ಜೊತೆನಾ? ಇವ್ರ ಜೊತೆಗಲ್ಲ, ಸೀತಾಫಲ ಎಲ್ಲ ಕರೆಯಲಿಲ್ಲ ಅವಾಗ. ಹಾಂ ಹಾಂ ಹಾಂ. ನೋಡಿ ಫ್ರೆಂಡ್ಸ್, ಇವ್ರ ನಾಯಿ ಎಷ್ಟು ಸ್ಟ್ರಾಂಗ್ ಅವೇ. ಬೇಜಾನಿದ್ದಾವೆ. ಹಾಂ
ಎರಡು ಸತಿ ಅವತ್ತೊಂದಿನ ಮಾತಾಡ್ತಾ ಸರ್ವೆ ಮರದ ಥರ. ಹ್ಞೂ ಸರ್ವೆ ಮರದ ಥರ ಅದು. ಡಿಸೈನ್ ಕೊಡ್ತಾರೆ. ಬಾಯ್ ಫ್ರೆಂಡ್ಸ್.